ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಮಮತಾ ಮೈಸೂರು. ಆ, ಇವತ್ತಿನ ಟಾಪಿಕ್ನಲ್ಲಿ ಏನಂತ ಹೇಳಿದ್ರೆ, ಈ ರಾಮನವಮಿ ಹಬ್ಬದ ಪೂಜೆ ಆಂಜನೇಯನ ದೇವಸ್ಥಾನದಲ್ಲಿ ಯಾವ ರೀತಿಯಲ್ಲಿ ನಡೀತು. ಇದು ಇರುವುದು ಹಾರೋಹಳ್ಳಿನಲ್ಲಿ. ಆ ಜಾತ್ರೆಯ ವಿಶೇಷವಾಗಿ ಯಾವ ದೇವರು ಅಲ್ಲೆಲ್ಲ ಇದೆ ಮತ್ತು ಆಂಜನೇಯನ ಜಾತ್ರೆಯಲ್ಲಿ ಯಾವ ರೀತಿಯಲ್ಲಿ ಪೂಜೆ ನಡೀತು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತೀನಿ, ನೋಡಿ. ನಾವು ಈ ಪೂಜೆನ ಮಾಡಿಕೊಳ್ಳೋದಕ್ಕೋಸ್ಕರವಾಗಿ ಅಂದರೆ ಶ್ರೀರಾಮನವಮಿ ಹಬ್ಬವನ್ನು ಮಾಡೋದಕ್ಕಿಂತ ಮೊದಲು ನಾವು ಮನೆ ದೇವರಾದಂತಹ ಆಂಜನೇಯನಿಗೆ ಪೂಜೆಯನ್ನು ಸಲ್ಲಿಸಿ ನಂತರ ಹೊರಟ್ವಿ. ಅಂದರೆ ಕನಕಪುರದ ಮೇನ್ ರೋಡು ಜೊತೆಗೆ ಇದು ಹಾರೋಹಳ್ಳಿ ಹತ್ರ ಇರೋವಂತಹ ಒಂದು ದೇವರು, ಅದಕ್ಕೆ ಹೋಗ್ತಾ ಇದ್ದೀವಿ. ನೋಡಿ, ಅಲ್ಲಿ ಹಚ್ಚ ಹಸಿರಿನ ಒಂದು ತೋಟಗಳು ಮತ್ತು ಇದೆಲ್ಲ ಕಾಣಿಸ್ತಾ ಇದೆ. ಈ ದೇವನ ಪೂಜೆ ಮಾಡೋ ಮುಖ್ಯ ಉದ್ದೇಶ ಏನಂದರೆ, ಶ್ರೀರಾಮನವಮಿಯು ಹಿಂದೂಗಳ ಪ್ರಮುಖವಾದಂಥ ಹಬ್ಬವಾಗಿರುತ್ತದೆ. ಚೈತ್ರ ಮಾಸದ ಶುಕ್ಲ ಪಕ್ಷದ 9ನೆಯ ದಿನದಂದು ಆಚರಿಸುವಂತಹ ಹಬ್ಬ. ಅಂದರೆ ಶ್ರೀರಾಮನ ಜನ್ಮದಿನವನ್ನು ಆಚರಿಸಲಾಗುತ್ತದೆ. ಅಂದರೆ ಅಯೋಧ್ಯೆಯಲ್ಲಿ ಮಧ್ಯಾಹ್ನ ಜನಿಸಿದಂಥ ರಾಮನ ನೆನಪಿಗೋಸ್ಕರವಾಗಿ ಈ ದಿನ ವಿಶೇಷವಾದ ಪೂಜೆಯನ್ನು ಮಾಡಲಾಗುತ್ತದೆ. ಆ ದಿನ ದೇವರಿಗೆ ಪಾನಕ, ಕೋಸಂಬರಿ ಮತ್ತು ಭಜನೆಗಳನ್ನು ಮಾಡಿ ಆಚರಣೆಯನ್ನು ಮಾಡಲಾಗುತ್ತದೆ. ಇದು ಸತ್ಯ ಮತ್ತು ಧರ್ಮದ ವಿಜಯದ ಸಂಕೇತದ ಹಬ್ಬ. ಭಗವಾನ್ ವಿಷ್ಣುವು ಮನುಷ್ಯನ ರೂಪದಲ್ಲಿ ಭೂಮಿಯಲ್ಲಿ ಜನಿಸಿದಂತಹ ದಿನ ಇದು. ಸದಾಚಾರ ಮತ್ತು ಭಕ್ತಿ ಆದರ್ಶದ ಜೀವನವನ್ನು ಎತ್ತಿ ಹಿಡಿಯುವಂಥ ಹಬ್ಬವಾಗಿರುತ್ತದೆ. ಈ ಹಬ್ಬನ ನೋಡ್ಬೋದು. ಮುಖ್ಯವಾಗಿ ಆಂಜನೇಯನ ದೇವಸ್ಥಾನದಲ್ಲಿ ಈ ಹಬ್ಬವನ್ನು ಆಚರಣೆ ಮಾಡಲಾಗುತ್ತೆ. ಏಕೆಂದರೆ ಶ್ರೀರಾಮನ ಪರಮ ಭಕ್ತನಾದಂತಹ ಆಂಜನೇಯನ ದೇವಸ್ಥಾನದಲ್ಲಿ ಈ ದಿನ ವಿಶೇಷವಾದಂತಹ ಪೂಜೆಯನ್ನು ಮಾಡಲಾಗುತ್ತದೆ. ಮತ್ತು ಈ ಪೂಜೆಯಲ್ಲಿ ರಾಮನಿಗೆ ಪಾನಕ, ಕೋಸಂಬರಿ, ಸಿಹಿ ತಿನಿಸುಗಳನ್ನು ನೈವೇದ್ಯವನ್ನು ಮಾಡಲಾಗುತ್ತದೆ. ಮತ್ತು ರಾಮ ಮತ್ತು ಸೀತೆಯರ ಒಂದು ಲಕ್ಷ್ಮಣರ ವಿಗ್ರಹಗಳನ್ನು ರಥಯಾತ್ರೆಗಳನ್ನು ಮಾಡುತ್ತಾರೆ. ಅಂದರೆ ನಾವು ಹೋದಂತಹ ದೇವಸ್ಥಾನವು ಗರುಡಗಂಬದ ಆಂಜನೇಯನ ದೇವಸ್ಥಾನ. ಆ ಗರುಡಗಂಬದ ಆಂಜನೇಯನ ದೇವಸ್ಥಾನವು ಇರುವುದು ಹಾರೋಹಳ್ಳಿಯ ಅಲ್ಲಿ ಇದೆ. ಅಲ್ಲಿ ವಿಶೇಷವಾದಂಥ ಅಲಂಕಾರವನ್ನು ಮಾಡಿರುತ್ತಾರೆ. ಜೊತೆಗೆ ಇದು ನಮ್ಮ ಮನೆಯ ದೇವರು ಸಹ. ನೋಡ್ತಾ ಇರ್ಬೋದು, ಆಂಜನೇಯನಿಗೆ ಆ ಗರುಡಗಂಬದಲ್ಲಿ ನೆಲೆಸಿರುವುದರಿಂದ ಆ ಒಂದು ದೇವಸ್ಥಾನಕ್ಕೆ ಗರುಡಗಂಬದ ಆಂಜನೇಯ ಅನ್ನೋ ಒಂದು ಹೆಸರು ಬಂದಿದೆ. ಈ ದೇವಸ್ಥಾನದಲ್ಲಿ ದೇವರಿಗೆ ಬೇಕಾದಂಥ ಅಲಂಕಾರಗಳೆಲ್ಲ ಮಾಡಲಾಗಿತ್ತು. ಅಂದರೆ ಆಂಜನೇಯನಿಗೆ ಪ್ರಿಯವಾದಂತಹ ಅಂದರೆ ಎಲೆಯಲ್ಲಿ ಅಲಂಕಾರ ಆಗಿರ್ಬೋದು, ಹೂವಿನ ಅಲಂಕಾರ ಆಗಿರ್ಬೋದು, ಜೊತೆಗೆ ತುಳಸಿ ಹಾರಗಳಲ್ಲಿ ಅಲಂಕಾರವನ್ನು ಮಾಡಲಾಗಿತ್ತು. ಮುಖ್ಯವಾಗಿ ಆ ದಿನ ಅಂದರೆ ಈ ಶ್ರೀರಾಮನವಮಿಯ ದಿನವು ವಿಶೇಷವಾದಂತಹ ಕೆಲವು ಪೂಜೆ ಪುನಸ್ಕಾರಗಳನ್ನು ಮಾಡಿ ದೇವರಿಗೆ ಬೇಕಾಗುವಂತಹ ನೈವೇದ್ಯಗಳನ್ನು ಮಾಡಿ ಇಡುತ್ತಾರೆ. ನೋಡ್ತಾ ಇರ್ಬೋದು, ಅಲ್ಲಿ ರಾಮನಿಗೋಸ್ಕರವಾಗಿ ವಿಶೇಷವಾದಂತಹ ಮೆರವಣಿಗೆಗೋಸ್ಕರವಾಗಿ ಇರ್ಬೋದು, ಅಲ್ಲಿ ಬಂದಂತಹ ಜನರಿಗೆ ಅನ್ನ ಸಂತರ್ಪಣೆಯನ್ನು ಸಹ ಆಚರಣೆಯನ್ನು ಮಾಡಲಾಗಿರುತ್ತೆ. ಮತ್ತು ಈ ಊರಿನಲ್ಲಿ ಹಾರೋಹಳ್ಳಿನಲ್ಲಿ ಮಾಡುವಂಥ ಈ ಹಬ್ಬವು ತುಂಬಾ ವಿಜೃಂಭಣೆಯಿಂದ ನಡೆಸಲಾಗುತ್ತದೆ. ಊರಿನ ಸುತ್ತಮುತ್ತ ಇರುವಂಥ ಎಲ್ಲ ಜನರು ಸೇರಿ ಮಾಡುವಂತಹ ಹಬ್ಬ. ಜೊತೆಗೆ ಅಲ್ಲಿ ಬಂದಂತಹ ಭಕ್ತಾದಿಗಳಿಗೆ ವಿಶೇಷವಾದಂಥ ಪೂಜೆಯಾಗಿರ್ಬೋದು, ಪಾನಕ ಮತ್ತು ಕೋಸಂಬರಿ ಇದೆಲ್ಲ ವಿತರಣೆಯನ್ನು ಮಾಡಲಾಗುತ್ತದೆ. ಬಹಳ ಸತ್ಯವಾದಂತಹ ದೇವರು ಸಹ ಇದು. ಜೊತೆಗೆ ಈ ವಿಡಿಯೋ ನೋಡುತ್ತಿರುವಂತಹ ಎಲ್ಲರಿಗೂ ಏನು ಅಂತ ಹೇಳಿದ್ರೆ, ಈ ಮಮತಾ ಮೈಸೂರು ಅನ್ನೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ. ಜೊತೆಗೆ ಇನ್ನೊಂದು ಏನಂತ ಹೇಳಿದ್ರೆ, ನೋಡ್ತಾ ಇರ್ಬೋದು, ದೇವರ ಸನ್ನಿಧಿಯಲ್ಲಿ ಇನ್ನೊಂದು ವಿಶೇಷವಾದಂಥ ದೇವರನ್ನು ಸಹ ಪೂಜೆಯನ್ನು ಮಾಡುತ್ತಾರೆ. ಅದರಲ್ಲಿ ಮುಖ್ಯವಾಗಿ ಗಣಪತಿಯಾಗಿರ್ಬೋದು, ಮಹಾಕಾಳ ಅಂತ ದೇವಾಲಯಗಳು ಸಹ ಅಕ್ಕಪಕ್ಕದಲ್ಲಿಯೇ ಇರುತ್ತದೆ. ಮತ್ತು ಇದು ಶ್ರೀರಾಮನ ಮತ್ತು ಆಂಜನೇಯನ ಪಾದದ
ಪಾದುಕೆಗಳಾಗಿರುತ್ತದೆ. ಅಲ್ಲಿ ಇನ್ನೊಂದು ಆಂಜನೇಯನ ಪಕ್ಕದಲ್ಲಿಯೇ ಯಾವುದು ಗಣಪತಿಯ ದೇವಸ್ಥಾನಗಳೂ ಸಹ ಕಂಡುಬರುತ್ತೆ. ಊರಿನ ಎಲ್ಲ ಜನರು ಸೇರಿ ಮಾಡುವಂಥ ಹಬ್ಬ. ವಿಶೇಷವಾಗಿ ಈ ಪೂಜೆಯ ನಂತರ ರಾತ್ರಿಯ ಹೊತ್ತು ಆಂಜನೇಯನನ್ನು ಊರಿನಲ್ಲಿ ಒಂದು ರೀತಿಯಲ್ಲಿ ಮೆರವಣಿಗೆಯನ್ನು ಮಾಡಿ ವಿಜೃಂಭಣೆಯಿಂದ ಆಚರಣೆಯನ್ನು ಮಾಡುತ್ತಾರೆ. ನೋಡ್ತಾ ಇರ್ಬೋದು ನೋಡಿ, ಪಾದುಕೆಯಿಂದ ನಾನು ಕಂಬ ಯಾವ ಥರ ಇದೆ ಅನ್ನೋದನ್ನು ಸಹ ತೋರಿಸ್ತಾ ಇದ್ದೀನಿ. ಆ ಕಂಬದ ಮೇಲಿನಿಂದಲೂ ಸಹ ಹೂವಿನ ಅಲಂಕಾರಗಳಿಂದ ತುಂಬ ಚೆನ್ನಾಗಿ ಅಲಂಕಾರಗಳನ್ನು ಮಾಡಿದ್ದಾರೆ. ನೋಡಿ, ಅದೇ ದೇವರು, ಇದೇ ದೇವರನ್ನು ಒಳಗಡೆಯೂ ಸಹ ದೇವಸ್ಥಾನದ ಒಳಗಡೆಯೂ ಸಹ ಇದೆ. ಇದು ಕಂಬದಲ್ಲಿ ಇರುವುದರಿಂದ ಗರುಡಗಂಬದ ಆಂಜನೇಯ ಎಂಬ ಹೆಸರು ಬಂದಿದೆ. ನಾವು ಈ ರೀತಿಯಲ್ಲಿ ಶ್ರೀರಾಮನವಮಿ ಹಬ್ಬವನ್ನು ಆಚರಣೆಯನ್ನು ಮಾಡಿದ್ವಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟು ಮಾಡಿ. ನೋಡ್ತಾ ಇರ್ಬೋದು ನೋಡಿ, ಕಂಬಕ್ಕೆ ಬೇಕಾಗುವಂತಹ ಅಲಂಕಾರ ಎಲ್ಲ ಮಾಡಿದರೆ. ಈ ವಿಡಿಯೋ ನೋಡಿದ ತಮ್ಮೆಲ್ಲರಿಗೂ ತುಂಬು ಹೃದಯದ ವಂದನೆಗಳು.